ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಆಪ್ತ ಸಚಿವರನ್ನು ಒಬ್ಬೊಬ್ಬರನ್ನಾಗಿ ಭೇಟಿಯಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರರ, ಬಾಬಾ ಸಾಹೇಬ್ ಅಂಬೇಡ್ಕರರ 70ನೇ ಪರಿನಿರ್ವಾಣ ದಿನ ಇವತ್ತು. ಅವರಿಗೊಂದು ಗೌರವ ಸೂಚಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದಿದ್ದರು, ವಿಧಾನಸೌಧದಲ್ಲಿದ್ದರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದರು, ಕೆಪಿಸಿಸಿ ಅಧ್ಯಕ್ಷ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರಿದ್ದರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಎಲ್ಲ ಹಿರಿಯ ನಾಯಕರುಗಳಿದ್ದರು. ಈ ಕಾರ್ಯಕ್ರಮ ಮುಗಿಸಿ ಮಲ್ಲಿಕಾರ್ಜುನ ಖರ್ಗೆ ಅವರು ದಿಲ್ಲಿಗೆ ಹೋಗಬೇಕಾಗಿತ್ತು. HAL ಏರ್ಪೋರ್ಟ್ನಿಂದ ಸ್ಪೆಷಲ್ ಫ್ಲೈಟ್ ರೆಡಿ ಇತ್ತು ಅವ್ರಿಗೆ. ಇದನ್ನು ಮುಗಿಸಿ ಅವರು ಕಾರ್ ಹತ್ತಿದ್ರು. ಜೊತೆಗೆ ಅದೇ ಕಾರ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂತ್ಕೊಂಡ್ರು. ನೋಡಿ, ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಿಂದ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತನಕ ಡಿ.ಕೆ. ಶಿವಕುಮಾರ್ ಅವರು ಹೋಗಿದ್ರು. ಇವತ್ತು HAL ಏರ್ಪೋರ್ಟ್ ತನಕ ಏನು ಮಾತುಕತೆ ಆಯಿತು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದೇ ಕಾರ್ನಲ್ಲಿ HAL ತನಕ ಹೋದರು. ಡಿ.ಕೆ. ಶಿವಕುಮಾರ್ ಅವ್ರ ಕಾರ್ ಹಿಂದಿಂದ ಫಾಲೋ ಮಾಡ್ಕೊಂಡು ಹೋಯಿತು. ಅದನ್ನು ಈ ಕಾರ್ಯಕ್ರಮ ಮುಗಿಸಿ ಅವ್ರು ಹಾಸನಕ್ಕೆ ಹೋದರು. ಹಾಸನದಲ್ಲಿ ಒಂದು ಸರ್ಕಾರಿ ಕಾರ್ಯಕ್ರಮ, ಅದರಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲ ಇದ್ದರು. ಇಂಟ್ರೆಸ್ಟಿಂಗ್ ಭಾಷಣಗಳಾಗಿದ್ದಾವಲ್ಲಿ. ಇಲ್ಲಿಂದ ಹೋದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ದಿಲ್ಲಿ ತಲುಪಿ ಅಲ್ಲಿ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾದರು. ಸೋನಿಯಾ ಗಾಂಧಿ ಅವರ ಜೊತೆಗೆ ಕರ್ನಾಟಕದ ವಿದ್ಯಮಾನಗಳ ಚರ್ಚೆಯಾದವು. ಇದನ್ನು ಕೆ.ಸಿ. ವೇಣುಗೋಪಾಲ್ ಅವರು ಒಪ್ಕೊಂಡಿರೋದು ಹೇಳ್ತಾ ಇದ್ದೀನಿ ನಾನು. ಹೌದು, ಕರ್ನಾಟಕದ ವಿಷಯ ಚರ್ಚೆಯಾಗಿದೆ ಅಂತ. ಬಟ್ ಕನ್ಕ್ಲೂಷನ್ಗೆ ಏನೂ ಬಂದಿಲ್ಲ. ಮತ್ತೊಂದಷ್ಟು ಸಭೆಗಳಾಗಬಹುದು ಅಂತ ಕೆ.ಸಿ. ವೇಣುಗೋಪಾಲ್ ಅವರು ಹೇಳ್ತಾರೆ. ಕರ್ನಾಟಕ ರಾಜ್ಯದ ವಿದ್ಯಮಾನಗಳ ಚರ್ಚೆ ಆಗಿದ್ದಾವೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಗ್ಗಟ್ಟಾಗಿದೆ. ಈ ಒಗ್ಗಟ್ಟಾಗಿದೆ ಅನ್ನೋದನ್ನು ನಾನು ಓದುವಾಗ ಒಗಟಾಗಿದೆ ಅಂತ ಓದ್ಕೊಂಡ್ಬಿಟ್ಟಿದ್ದೆ. ಅದು ಒಂಥರ ಕರೆಕ್ಟೇ ಅಲ್ವಾ ಅನ್ನಿಸ್ತು. ಸೋನಿಯಾ ಗಾಂಧಿ ಅವರ ಸಮ್ಮುಖದಲ್ಲೇ ಚರ್ಚೆಯಾಯಿತು. ಮತ್ತೊಂದು ಸಲ ಸಭೆ ಮಾಡ್ತೀವಿ, ಯಾವುದೇ ನಿರ್ಣಯ ಕೈಗೊಂಡಿಲ್ಲ ಅಂತ ಹೇಳಿದ್ರು.